ಶಿಕ್ಷಕರು ಅಂತಂದ್ರೆ ಗುರುಗಳು ಅಂತಂದ್ರೆ ಅದಕ್ಕೆ ಅದರದೇ ಆದಂಥ ಒಂದು ತೂಕ ಗೌರವ ಇದೆ. ಆದರೆ ಇವರೇನು ಮನುಷ್ಯರೋ ರಾಕ್ಷಸರೋ ಅನ್ನೋ ರೀತಿ ಶಿಕ್ಷಕ ದಂಪತಿಯಿಂದ ನೀಚ ಕೃತ್ಯ ಎಸಗಲಾಗಿದೆ. ಬುದ್ಧಿಮಾಂದ್ಯ ಬಾಲಕನ ಮೇಲೆ ರಕ್ಕಸರಂತೆ ದಾಳಿ ಮಾಡಿದ್ದಾರೆ. ಬೆಲ್ಟು ಮತ್ತು ಪ್ಲಾಸ್ಟಿಕ್ ಪೈಪಿಂದ ಮೃಗದ ರೀತಿ ಹಲ್ಲೆ ಮಾಡಿದ್ದಾರೆ. ಮೃಗಗಳು ಈ ರೀತಿ ಮಾಡಲ್ಲ ರೀ. ಮೃಗಗಳು ಮನುಷ್ಯತ್ವ ತೋರಿಸ್ತವೆ. ದಿವ್ಯಜ್ಯೋತಿ ಅಂಧ ಮಕ್ಕಳ ಶಾಲೆಯಲ್ಲಿ ನಡೆದಿರೋ ಘಟನೆ ಇದು. ಬಾಗಲಕೋಟೆಯ ನವನಗರದ ವಿಶೇಷ ಮಕ್ಕಳ ಶಾಲೆ. ನೆಲಕ್ಕೆ ಬಿದ್ದು ಹೊರಳಾಡಿದ್ರು ಬಿಡದೆ ಆ ಮಗು ಮೇಲೆ ಹಲ್ಲೆ ಮಾಡಿದ್ದಾರೆ. ಅಕ್ಷಯ್ ಇಂದುಲ್ಕರ್ ಹಲ್ಲೆ ಮಾಡಿರೋ ಆರೋಪಿ. ಖಾರದ ಪುಡಿ ಎರಚಿದ ಆರೋಪಿ ಅಕ್ಷಯ್ ಪತ್ನಿ. ಇವೇನು ಶಿಕ್ಷಕರ ಏನೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಇವರೇನು ಮನುಷ್ಯರು ರಾಕ್ಷಸರು? ಮೊದಲೇ ಅದು ಬುದ್ಧಿಮಾಂದ್ಯ ಮಕ್ಕಳಿರುವಂಥ ಜಾಗ, ವಿಶೇಷ ಮಕ್ಕಳಿರುವಂಥ ಜಾಗ. ಬುದ್ಧಿಮಾಂದ್ಯ ಮಕ್ಕಳು ಅಂತಂದ್ರೆ ದೇವರ ಮಕ್ಕಳು ಅಂತ ಕರೀತಾರ ಅವರನ್ನ. ಅಂಥದ್ರಲ್ಲಿ ನೀವು ಬುದ್ಧಿಗೇಡಿ ಕೆಲಸ ಮಾಡಿದಾರ. ನಿಮಗ್ ಬುದ್ಧಿ ಇದೆಯೇನ್ರಿ? ಯಾವ ತರ ಬಾಸುಂಡೆ ಬರಂಗ್ ಹೊಡೆದಿದ್ದಾರೆ ನೋಡಿ, ಕಣ್ಣಿಗೆ ಖಾರದ ಪುಡಿ ಎರಚಿ. ಬುದ್ಧಿಮಾಂದ್ಯ ಕೇಂದ್ರದ ಪಾಲಕರು ಜಮಾವಣೆ ಆಗಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಕೂಡ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ನೋಡಿ ಯಾವ ತರ ಬೆಲ್ಟ್ ಅಲ್ಲಿ ಪೈಪಲ್ಲಿ ತಗೊಂಡು ಹೊಡೆದಿದ್ದಾರೆ ಅಂತ ಹೇಳಿ. ಆ ಮಗು ಕಿರ್ಚಾಡಿ ಒದ್ದಾಡ್ತಾ ಇದೆ. ಒಳಗೆ ಹಾಕ್ಬೇಕು ಗಂಡ ಹೆಂಡ್ತೀನಿ ಇಬ್ರು. ಯಾವ ಸ್ಕೂಲಲ್ಲೂ ಕೆಲಸ ಸಿಗಬಾರ್ದು. ಮನುಷ್ಯರ ಇವರು. ಅದು ಮೊದಲೇ ಬುದ್ಧಿಮಾಂದ್ಯ ಮಕ್ಕಳಿರುವಂತ ಶಾಲೆ. ನೋಡಿ ತೊಡೆ ಭಾಗದಲ್ಲೆಲ್ಲ ಯಾವ ರೀತಿ ಹೊಡೆದಿದ್ದಾರೆ ಅಂತ ಹೇಳಿ. ಸಾಧ್ಯ ಇಲ್ಲ ಸರ್. ನಮ್ಮ ಮಕ್ಕಳಿಗೆ ನಮ್ಗೆ ಸುರೇಶನೇ ಆಗುದಿಲ್ಲ ಅಂತ ಹೇಳಿ ನಾವು ತಿಂಗಳ ದುಡಿದಕ್ಕೆ 6,000 ರೂಪಾಯಿ 6,000 ರೂಪಾಯಿ ನಾವು ಇವ್ರಿಗೆ ತಿಂಗಳ ಬಾಗಲಕೋಟೆ ಪ್ರತಿನಿಧಿ ನಿಜಗುಣ ಮಠಪತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಿಜಗುಣ, ಏನ್ ಹೇಳಬೇಕು ಅಂತ ಅರ್ಥ ಆಗ್ತಲ್ಲ. ಮೊದಲೇ ಬುದ್ಧಿಮಾಂದ್ಯ ಮಕ್ಕಳಿರುವಂತಹ ಶಾಲೆ ಅದು, ಅಂಧ ಮಕ್ಕಳಿರುವಂತಹ ಶಾಲೆ. ಅಲ್ಲಿ ಮಕ್ಕಳನ್ನ ಎಷ್ಟು ಮೃದುವಾಗಿ ನೋಡ್ಕೊಳ್ಬೇಕು ಅಂತದ್ರಲ್ಲಿ ಮೃಗೀಯ ವರ್ತನೆ ತೋರಿಸಿದಾರ ಇಲ್ಲ ಈ ಶಿಕ್ಷಕ ದಂಪತಿಗಳು. ಏನಕ್ಕೋಸ್ಕರ ಆ ಮಕ್ಳಿಗೆ ಹೊಡೆದ್ರು, ಆ ಮಗುಗೆ ಯಾಕೆ ಹೊಡೆದ್ರು, ಏನಕ್ಕೆ ಹಲ್ಲೆ ಮಾಡಿದ್ರು, ಅವ್ರ ಮೇಲೆ ಯಾವ ರೀತಿ ಕ್ರಮ ಆಗ್ತಿದೆ ನಿಜಗುಣ? ಸಿಂಧೂರ, ಸದ್ಯ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಮತ್ತು ಏನು ಅಲ್ಲಿ ಇರ್ತಕ್ಕಂಥ ಅಂತಂದ್ರೆ ದಿವ್ಯಜ್ಯೋತಿ ಬುದ್ಧಿಮಾಂದ್ಯ ವಸತಿ ಶಾಲೆಯಲ್ಲಿ ಮಕ್ಕಳನ್ನ, ಅಂಧ ಮಕ್ಕಳನ್ನ ಇಟ್ಟಿರ್ತಕ್ಕಂಥ ಪಾಲಕರು ತಮ್ಮ ಗಮನಕ್ಕೆ ಬಂದಿರತಕ್ಕಂಥ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡ್ಕೊಳ್ತಿರ್ತಕ್ಕಂಥದ್ದು. ಏನು ಪ್ರತಿ ತಿಂಗಳು ಇಂತಿಷ್ಟು ಅಂತ ಅಂದ್ಬಿಟ್ಟು ಸುಮಾರು ಇದು ದಿವ್ಯಜ್ಯೋತಿ ಬುದ್ಧಿಮಾಂದ್ಯ ವಸತಿ ಶಾಲೆಯಲ್ಲಿ ಸುಮಾರು 30ರಿಂದ 35 ಬುದ್ಧಿಮಾಂದ್ಯ ಮಕ್ಕಳು ಇರ್ತಕ್ಕಂಥದ್ದು. ಅವರಿಗೆ ಪ್ರತಿ ತಿಂಗಳು 6,000 ರೂಪಾಯಿ ಅಂತೆ ಪಾಲಕರ ಕಡೆಯಿಂದ ಹಣ ಜಮಾವಣೆ ಆಗ್ತಿರ್ತಕ್ಕಂಥದ್ದು. ಅದರಲ್ಲಿ ಏನಾದ್ರೂ ವಿಳಂಬ ಆದ್ರೆ ಆಯಾ ಮಕ್ಕಳಿಗೆ ಅಂತಂದ್ರೆ ಪೋಷಕರು ದುಡ್ಡು ನೀಡದೇ ಇದ್ದ ಸಂದರ್ಭದಲ್ಲಿ ಇವರು ಅಂತಂದ್ರೆ ಏನು ದಿವ್ಯಜ್ಯೋತಿ ಬುದ್ಧಿಮಾಂದ್ಯ ವಸತಿ ಶಾಲೆ ಅಂತಂದ್ರೆ ಅದು NGO ತರ ನಡ್ಸ್ಕೊಂಡು ಹೋಗ್ತಿರ್ತಕ್ಕಂಥವ್ರು ಅಕ್ಷಯ್ ಅಂತಕ್ಕಂಥವ್ರು ಮಕ್ಕಳಿಗೆ ಒಂದು ಅಂದ್ರೆ ಮನುಷ್ಯತ್ವವನ್ನೇ ಮರೆತು ಅವರಿಗೆ ಮಕ್ಕಳಿಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಬಂದಿದ್ರು ಅಂತಕ್ಕಂಥ ಒಂದು ಮಾಹಿತಿ ಕೆಲವರು ಆರೋಪ ಮಾಡ್ತಿರ್ತಕ್ಕಂಥದ್ದು. ಅದೇ ಹಿನ್ನೆಲೆ ಇವತ್ತು ಬೆಳಗ್ಗೆ ಕೂಡ ಆ ಒಂದು ಅಂತಂದ್ರೆ ಮಾನವೀಯತೆಯನ್ನ ಮರೆತು ಏನು ದೀಪಕ್ ರಾಠೋಡ್ ಎಂಬ 16 ವರ್ಷದ ಬಾಲಕನ ಮೇಲೆ ಬುದ್ಧಿಮಾಂದ್ಯ ಬಾಲಕನ ಮೇಲೆ ಮಾನವೀಯತೆಯನ್ನ ಮರೆತು ಬೆಲ್ಟ್ ಹಾಗೂ ಪ್ಲಾಸ್ಟಿಕ್ ಪೈಪ್ ನಿಂದ ಹಲ್ಲೆ ಮಾಡಿರ್ತಕ್ಕಂಥದ್ದು. ಆ ಬಾಲಕನ ಏನು ಮೈ ಮೇಲೆ ಮೂಡಿರ್ತಕ್ಕಂಥ ಬಾಸುಂಡೆಗಳೇ ಸಾಕ್ಷಿ ಆಗಿರ್ತಕ್ಕಂಥದ್ದು. ಇದೀಗ ಬಾಗಲಕೋಟೆ ನವನಗರದ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಲಿಕ್ಕೆ ಏನು ದೀಪಕ್ ರಾಠೋಡ್ ಅವರ ಚಿಕ್ಕಪ್ಪ ಕುಮಾರ್ ಅವರು ಬಂದಿರತಕ್ಕಂಥದ್ದು. ಪ್ರಕರಣವನ್ನ ದಾಖಲಿಸಿಕೊಂಡು ಪೊಲೀಸರು ಕೂಡ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಹೆಚ್ಚಿನ ಒಂದು ವಿಚಾರಣೆಯನ್ನ ನಡೆಸಿರ್ತಕ್ಕಂಥದ್ದು. ಸಿಂಧೂರ, ಥ್ಯಾಂಕ್ ಯು ನಿಜಗುಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.